ನಾನೊಬ್ಳಿದ್ದೀನಿ ಅನ್ನೋ ವಿಷಯ ನಿಮ್ಗೆ ನೆನಪಿಲ್ಲ. ಎಲ್ಲವನ್ನ ಮನೆಯಲ್ಲಿರೋರ್ಗೆ ಒಪ್ಪಿಸಿ ನನ್ನ ಒಂದು ಗಾಜಿನ ಬೊಂಬೆ ಥರ ಮಾಡಿಟ್ಟಿದ್ದೀರಿ. ನೀವು ಹೇಳಿದ ಹಾಗೆ ಆಡ್ತಿದ್ದೀನಿ. ಮನೆಯಲ್ಲಿ ದೊಡ್ಡವ್ರು ಸಹ ನಿಮ್ಮ ಮಾತೇ ಕೇಳಬೇಕು, ಕೇಳ್ತಿದ್ದಾರೆ ಕೂಡ. ಇಷ್ಟಪಟ್ಟು ತಿನ್ನೋದಕ್ಕಿಲ್ಲ, ಇಷ್ಟ ಬಂದಾಗಿರೋದಕ್ಕಿಲ್ಲ. ಯಾಕೋ ಬಂದಿಖಾನೆಯಲ್ಲಿದ್ದಾಗ ಅನ್ನಿಸ್ತಿದೆ. ಕೆಲವು ದಿನ ಈ ಸೆರೆಮನೆಯಿಂದ ಮನಸ್ಸಿಗೆ ದೇಹಕ್ಕೆ ವಿಮುಕ್ತಿ ಬೇಕು. ದಯವಿಟ್ಟು ನನ್ನ ಹೋಗೋದಕ್ಕೆ ಬಿಡಿ. ತಾರಕ ಇಲ್ಲ ಹರಿಯನ್ನು ಬಿಟ್ಟುಬಿಡ್ತು. ಅವಳಲ್ಲಿ ಬದಲಾಗಿದ್ದ ಗರ್ಭಾವಸ್ಥೆಯ ಮೂಡ್ ಸ್ವಿಂಗ್ಸ್ ಅವನಿಗಿನ್ನೂ ಕೋಪ ತರಿಸಿದ್ವು. ಅದಕ್ಕೆ ಕೆಲವು ದಿನ ಅಮ್ಮನ ಮನೆಗೆ ಹೋಗ್ತೀನಿ, ನನಗಿಷ್ಟ ಬಂದ ಹಾಗೆ ಲೈಫ್ ಲೀಡ್ ಮಾಡೋಗ್ಬಿಟ್ರೆ ನಾನು ಹ್ಯಾಪಿಯಾಗಿ. ಅವಳ ಮಾತು ಪೂರ್ತಿ ಆಗಲೇ ಇಲ್ಲ. ಹೋಗು ಅಂದ ತಾರಕ್ ಒಂದೇ ಮಾತಿನಲ್ಲಿ. ಶಾಕ್ ಆದ್ಲು ಹುಡುಗಿ. ಅವನು ಅಷ್ಟು ಬೇಗನೆ ಓಕೆ ಅಂತಾನೆ ಅಂತ ಅವಳು ಕನಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಬೇಡ ಅನ್ನಬೇಕು, ತಿರುಗಿ ಜಗಳ ಆಡಬೇಕು, ತನ್ನ ಮನಸ್ಸಿನ ನೋವನ್ನು ಹೇಳ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದವಳು ಅವನು ಸರಿ ಅಂದ ತಕ್ಷಣ ಮಾತುಗಳು ಹಾಗೆ ಹತ್ತಿಕೊಂಡ್ಳು. ಹೊರಗಡೆ ಒಟ್ಟು ಹೋಗ್ತಿದ್ದಂಥ ಲಹರಿಯನ್ನು ಚಿಟಕಿ ಹೊಡೆದು ತಡೆದು, ಹೋಗ್ತಾ ಇರೋದು ನೀನೊಬ್ಬಳೇ ಅಲ್ಲ, ನನ್ನ ಮಗುವಿನ ಜೊತೆ. ಅದಕ್ಕೇನಾದರೂ ಆಯಿತು ಅಂದರೆ ಖಂಡಿತವಾಗಿಯೂ ನನ್ನ ಕೋಪವನ್ನು ನೀನು ಊಹಿಸೋದಕ್ಕೂ ಆಗಲ್ಲ ಅಂತ ತಾರಕ್ ಹೇಳ್ತಿದ್ರೆ ಅವಳಿಗೆ ಮೈ ಜುಮ್ಮಂತು. ಕಣಗಳಲ್ಲಿ ನೀರು ತಡ್ಕೊಳ್ತಾ, ನಾನು ಮುಖ್ಯ ಅಲ್ಲ ಆದರೆ ಮಗುವಿನ ಸೇಫ್ಟಿ ಮುಖ್ಯ ಇವ್ರಿಗೆ ಅಂದ್ಕೊಳ್ತಾ, ಸಾಯಂಕಾಲ ಆಗೋಷ್ಟರಲ್ಲಿ ನಾನು ಮನೆಯಲ್ಲಿರಲ್ಲ ಅಂದ್ಲು. ಸಾಯಂಕಾಲ ನಾನು ಬರೋದು ಲೇಟ್ ಆಗುತ್ತೆ, ಹ್ಯಾಪಿ ಜರ್ನಿ ಅಂತ ಚೇರ್ನಲ್ಲಿ ಕೂತ್ಬಿಟ್ಟ ತಾರಕ್. ಗೆರಕ್ಕನ್ ಹಿಂತಿರುಗಿ ಕೆಳಗೆ ಬಂದ ಲಹರಿಗೆ ಕಾರ್ ಹತ್ರ ಡ್ರೈವರ್ ಕಾಣಿಸ್ತಾ. ಏನೂ ಮಾತಾಡದೆ ಎದ್ದು ಕೂತ್ಕೊಂಡ್ಳು. ಕಾರ್ ಮನೆಯನ್ನು ತಲುಪಿತು. ತಾನು ಹೋಗುವಷ್ಟರಲ್ಲಿ ಗಾಬರಿಯಾಗಿ ಕಾಣಿಸಿದ್ರು ಕಸ್ತೂರಿಯವರು. ಏನಮ್ಮ, ಎಲ್ಲಿಗೋಗಿದೆ? ಒಬ್ಬಳೇ ಹಿಡ್ದೆ ಕೇಳದೆ ಹೋಗಿದ್ಯಾ? ಏನಾಗಿದೆ? ಆರಾಮಾಗಿದೆಯಾ ಅಂತ ಕೇಳ್ತಿದ್ರೆ, ನಾನು ಅಮ್ಮನ ಮನೆಗೆ ಹೋಗ್ತಿದ್ದೀನಿ ಅತ್ತೆಮ್ಮ ಅಂತ ಅಂದ್ಲು. ಅವರು ಬೆಚ್ಚಿ ಬಿದ್ದು, ಅಮ್ಮನ ಮನೆಗಾ? ಯಾಕೆ? ನಾಳೆ ಅತ್ತೆಗರು ಇಲ್ಲಿಗೆ ಬರ್ತಾರೆ ಕಣಮ್ಮ ಅಂತಂತಿದ್ರೆ, ಇಲ್ಲ ಅತ್ತೆ, ನಂಗೆ ಕೆಲವು ದಿನ ಪ್ಲೇಸ್ ಚೇಂಜ್ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಿದೆ. ಒಂದೇ ಕಡೆ ಇರೋದಕ್ಕೆ ಮನಸ್ಸು ಹೇಗೇಗೋ ಆಗ್ತಿದೆ, ಲೋ ಫೀಲಿಂಗ್ ಇದೆ. ಕೆಲವು ದಿನ ಹೋಗಿ ಬರ್ತೀನತ್ತೆ ಪ್ಲೀಸ್ ಅಂತ ಕೇಳ್ತಿದ್ರೆ ಅವ್ರಿಗೆ ನಿಜವಾಗ್ಲೂ ಅರ್ಥನೇ ಆಗಲಿಲ್ಲ. ನೀನಿಲ್ಲದೆ ಮನೆಯಲ್ಲಿ ನಾವೊಬ್ಬರೇ ಏನು ಮಾಡೋಣಮ್ಮ ಅಂತ ಬೇಸರದಿಂದ ಅಂತಿದ್ರೆ, ಪ್ಲೀಸ್ ಅತ್ತೆಮ್ಮ, ಅವರು ಕೂಡ ಒಪ್ಕೊಂಡಿದ್ದಾರೆ ಅಂತ ಹೇಳಿದ್ಲು. ತಾರಕ್ ಒಪ್ಪೋಣ? ನನಗೂ ಹೇಳಲೇ ಇಲ್ಲ. ಆಫೀಸ್ಗೆ ಹೋಗಿ ಬರ್ತಿದ್ದೀನಿ, ಕೇಳಿದ್ದಕ್ಕೆ ಹೋಗು ಅಂದರು. ಪ್ಲೀಸ್ ಅಪ್ಪನಿಗೆ ಕಾರ್ ಕಳಿಸಿ ಬರ್ತಾರೆ ಅಂತ ಅಂತಿದ್ರೆ, ಇಷ್ಟ ಇಲ್ದಿದ್ರು ಸರಿ ಅಂದರು ಕಸ್ತೂರಿ. ಅವಳ ಆಸೆಯನ್ನು ಬೇಡ ಅನ್ನೋದಕ್ಕೆ ಸಾಧ್ಯ ಆಗದೆ ಆತುರವಾಗಿ ಬಂದರು ಭಾಸ್ಕರ್ ಅವರು ನಿರ್ಮಲಾ ಅವ್ರ ಜೊತೆ. ಮಗಳು ಹಠಾತ್ತನೇ ಈ ನಿರ್ಧಾರವನ್ನು ತೊಗೊಂಡಿದ್ರೆ ಹಿಂದಿನ ಕಾರಣ ಏನು ಅಂತ ತಿಳಿದೆ. ನಿರ್ಮಲಾ ಅವ್ರು ಕೂಡ ಕಸ್ತೂರಿ ಅವ್ರ ಥರನೇ ಯಾಕೆ ಏನು ಅಂತ ಕೇಳ್ತಿದ್ರೆ, ಅಮ್ಮ ನಾನು ಬರೋದು ನಿನಗೆ ಇಷ್ಟ ಇಲ್ವಾ ಅಂದ್ಲು ಲಹರಿ ಬೇಸರದಿಂದ. ಚೆ ಹಾಗೆ ಯಾಕೆ ಅಂದ್ಕೊಳ್ತೀಯ ತಾಯಿ, ಆದರೆ ಎಲ್ಲರೂ ಇಲ್ಲೇ ಇದ್ದೀವಲ್ಲ, ಮತ್ತು ಅಲ್ಲಿಗೆ ಬಂದು ಮಾಡೋದು ಏನಿದೆ ಅಂದರು ನಿರ್ಮಲಾ ಅವರು ಮಗಳ ಮುಖದಲ್ಲಿದ್ದ ನೋವನ್ನು ಗುರ್ತಿಸಿ. ಸರಿ, ನಿಮ್ಗಿಷ್ಟ ಇಲ್ದಿದ್ರೆ ಬರಲ್ಲ ಬಿಡಿ ಅಂತಂತಿದ್ರೆ, ಏನಕ್ಕ ನೀವು, ಹುಡುಗಿ ಅಷ್ಟೊಂದು ಆಸೆಪಟ್ಟು ಕೇಳ್ತಿದ್ದಾಳಲ್ವ, ಅವಳಿಗೆ ಮಾತ್ರ ಇರಲ್ವಾ? ಎಷ್ಟೇ ಅತ್ತೆ ಮನೆ ಎಷ್ಟೇ ಚೆನ್ನಾಗಿ ನೋಡಿಕೊಂಡ್ರು ತವ್ರ ಮನೆ ಮೇಲೆ ಆಸೆ ಇರುತ್ತೆ. ತಾನು ಬೆಳೆದ ಮನೆ ಅಲ್ವಾ, ಆ ಮಾತ್ರ ಪ್ರೀತಿ ಇದ್ದೇ ಇರುತ್ತೆ. ಹೋಗಿ ಬರಲಿ, ಅವಳಿಗೂ ಸ್ವಲ್ಪ ವಾತಾವರಣ ಬದಲಾದಾಗಿರುತ್ತೆ, ಚೆನ್ನಾಗಿರುತ್ತೆ ಅಂತ ಕಸ್ತೂರಿ ಅವರು ಹೇಳಿದ್ದಕ್ಕೆ ತಪ್ಪದೆ 1 ಗಂಟೆಯಲ್ಲಿ ಪ್ರಯಾಣವನ್ನು ಮತ್ತೆ ಬೆಳೆಸಿದ್ರು. ಲಹರಿ ಗರ್ಭಿಣಿಯಾಗಿದ್ದಾಳೆ, ಮೊದಲು ಬಾರಿ ತವರ ಮನೆಗೆ ಹೋಗ್ತಿದ್ದಾಳೆ ಅಂತ ಅಷ್ಟೊತ್ತಿಗಾಗಲೇ ಎಲ್ಲ ಶಾಸ್ತ್ರಗಳನ್ನ ಮಾಡಿದ್ರು ಕಸ್ತೂರಿ ಅವರು. ವಾಸುದೇವ್ ಅವರ ಫ್ರೆಂಡ್ ಒಬ್ಬರು ಫಾರಿನ್ಗೆ ಹೋಗ್ತಿದ್ದಾರೆ ಅಂತ ಏರ್ಪೋರ್ಟ್ಗೆ ಹೋಗಿದ್ರು ಸೆಂಡ್ ಆಫ್ ಕೊಡಲು. ಅವರಿಗೆ ವಿಷಯಗಳೇ ಏನೂ ತಿಳಿಲಿಲ್ಲ. ಲಹರಿಯನ್ನು ಕರ್ಕೊಂಡು ನಿರ್ಮಲಾ ಅವರು ಭಾಸ್ಕರ್ ಅವರು ಹೊರಟು ಹೋದರು. ತಾರಕ್ ಮೇಲೆ ಕೋಪದಿಂದ ಮುನಿಸ್ಕೊಂಡು ಬಂದಿದ್ದಾಳೆ ಹೊರತು ಅವಳಿಗೆ ನಿಜವಾಗ್ಲೂ ಇಷ್ಟನೇ ಇರಲಿಲ್ಲ. ಆದರೆ ಅಲ್ಲೇ ಇದ್ದರೆ ಇನ್ನೂ ಸುಲಭವಾಗಿ ತಗೊಳ್ತಾರೆ ಅಂತ, ಅಮ್ಮ ಅತ್ತೆ ಇದ್ದಾರೆ, ಎಲ್ಲರೂ ನೋಡ್ಕೊಳ್ತಾರೆ ಅಂತ ಕೇರ್ ಮಾಡ್ತಿಲ್ಲ ಅನ್ನೋ ಪೌರುಷದಿಂದ ಬಂದಳು. ಆದರೆ ಅವನ್ನ ನೋಡದೆ ಇವಳು ಇರಬಲ್ಲಳ? ಮನೆಗೆ ಬರ್ತಿದ್ದಂತೆ ರೂಮ್ಗೆ ಹೋಗಿ ಬಾಗಿಲು ಹಾಕೋಬಿಟ್ಲು. ಏನಾಯಿತೋ ಇದಕ್ಕೆ ಹೀಗೆ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾಳೆ ಅಂದರು ನಿರ್ಮಲಾ ಅವರು ಮಗಳ ನಡವಳಿಕೆಗೆ ತುಂಬ ಆಶ್ಚರ್ಯಪಟ್ಟು. ಗರ್ಭಿಣಿ ಅಲ್ವಾ ನಿರ್ಮಲಾ, ಹಾಗೇ ಇರುತ್ತೆ ಬಿಡು, ಎಲ್ಲೂ ಇರಬೇಕು ಅಂತ ಅನಿಸಲ್ಲ, ಏನೂ ತಿನ್ಬೇಕು ಅನಿಸಲ್ಲ. ನಮ್ಮ ಮಗಳ ಆಲೋಚನೆಗಳನ್ನ ಮನಸ್ಸನ್ನು ನಾವೇ ಅರ್ಥ ಮಾಡ್ಕೋಬೇಕಷ್ಟೆ. ಕೋಪ ಮಾಡ್ಕೋಬೇಡ. 2 ದಿನವೂ ಇರಲ್ಲ, ನೋಡ್ತಾ ಇರು. ಅಳಿಯನಿಗೋಸ್ಕರ ಹೋಗ್ತಾಳೆ, ಇಲ್ಲಾಂದ್ರೆ ಅವರೇ ಇಲ್ಲಿಗೆ ಬರ್ತಾರೆ ಅಂತ ಫೋನ್ ತಗೊಂಡು ತಾರಕ್ಕೆ ಕಾಲ್ ಮಾಡಿ ವಿಷಯವನ್ನು ತಿಳಿಸಿದ್ರು ಭಾಸ್ಕರ್ ಅವರು. ಮುನಿಸ್ಕೊಂಡು ಹಾಗೇ ಮಲಗಿದ್ದ ಲಹರಿ ಸಾಯಂಕಾಲದ ವೇಳೆಗೆ ಎದ್ದು ಫ್ರೆಶ್ ಆಗಿ ಹೊರಗಡೆ ಬಂದಳು. ಬಿಸಿ ಬಿಸಿಯಾಗಿ ಹೊಗೆ ಆಡ್ತಿದ್ದ ಕಾಫಿಯನ್ನು ರೆಡಿ ಮಾಡಿ ಮಗಳಿಗೆ ಕೊಟ್ಟರು ನಿರ್ಮಲಾ.
ಕಪ್ ತಗೊಂಡು ಟೆರೇಸ್ ಮೇಲಕ್ಕೆ ಹೋದ್ಲು. ತನ್ನ ಫೋನ್ ಎಲ್ಲಿದೆಯೋ, ಯಾವ ಸ್ಥಿತಿಯಲ್ಲಿದೆಯೋ ಅವಳಿಗೆ ಗೊತ್ತಿಲ್ಲ. ಯಾರ ಜೊತೆಯೂ ಮಾತಿಲ್ಲ. ಪ್ರಪಂಚದ ಜೊತೆ ಸಂಬಂಧನೇ ಇಲ್ಲದ ಹಾಗೆ ಇದ್ದಾಳೆ. ತನಗೆ ಒಂದು ರೀತಿಯಲ್ಲಿ ಅದೇ ಮನಃಶಾಂತಿಯನ್ನು ಕೊಟ್ಟಿತ್ತು. ಸಂಜೆ ಸಮಯದಲ್ಲಿ ಮೇಲ್ ಕೂತು ಕಾಫಿ ಕುಡಿತಿದ್ರೆ ಆ ತಣ್ಣನೆ ಗಾಳಿಗೆ ಮನಸ್ಸೆಲ್ಲ ಹಗುರಾದಾಗ ಅನ್ನಿಸ್ತು. ಅಲ್ಲಿಯೂ ಮನೆ ಟೆರೇಸ್ ಮೇಲೆ ಹೀಗೆ ಹೋಗ್ತಿದ್ಲು. ಆದರೆ ಅಲ್ಲಿ ಯಾಕೋ ಇನ್ನೂ ಇಷ್ಟ ಆಯಿತು. ಆದರೆ ಇಲ್ಲಿ ತುಂಬ ಇಷ್ಟ ಆಗಿತ್ತು. ತಾನು ತಾರಕ್ ಎಲ್ಲಿಯಾದರೂ ಹೆಚ್ಚು ಟೈಮ್ ಕಳೆದಿದ್ರು ಅದೇ ಪ್ಲೇಸ್ನಲ್ಲಿ ಕತ್ತಲೆ ಆಗೋವರೆಗೂ ಕಳೆದ್ಲು. ರಾತ್ರಿ ಊಟ ಮುಗಿತು. ತಾರಕ್ ಬರ್ತಾನೇನೋ ಅಂತ ಸ್ವಲ್ಪ ಆಸೆ ಪಟ್ಟ ಲಹರಿಗೆ ನಿರಾಸೆಗೆ ಎದುರಾಯಿತು. ಅವನು ಬರದೇ ಇರಲಿ. ಫ್ರೂಟ್ ಮಾರ್ಕೆಟ್ನಿಂದ ಒಬ್ಬನು ಬಂದು ವಿಧವಾದ ಫ್ರೆಶ್ ಫ್ರೂಟ್ಸ್ ಕೊಟ್ಟು ಹೋದ. ಸರ್ ಕೊಡೋದಕ್ಕೆ ಹೇಳಿದ್ರು ಅನ್ನುತ್ತಾ. ಎಲ್ಲಿದ್ರು ಈ ಕೇರಿಂಗ್ ಮಾತ್ರ ಕಡಿಮೆ ಮಾಡಲ್ಲ ಅಂತ ಗುಣಕೊಳ್ತಾ ಒಂದು ಕಡೆ ಮುದ್ದಾಗಿ ನಕ್ಕಿದ್ಲು ಕೂಡ. ಅಷ್ಟರಲ್ಲಿ ಇದೆಲ್ಲ ಮಗುವಿಗೋಸ್ಕರ ಮಾತ್ರನಾ ಅಂದ್ಕೊಂಡು ಮತ್ತೆ ಸಿಟ್ಟಾದ್ಲು. 4 ದಿನಗಳು ಕಳೆದವು. ತಾರಕ್ ಬರಲಿಲ್ಲ. ಫೋನ್ ಕೂಡ ಇಲ್ಲ. ಅಮ್ಮ ಅಡುಗೆ ಮಾಡಿಬಡಿಸಿದ್ರೆ ಚೆನ್ನಾಗಿ ತಿಂತಿದ್ದಾಳೆ. ಆದರೆ ಮನಸ್ಸು ಮಾತ್ರ ಪತಿದೇವ್ರ ಮೇಲಕ್ಕೆ ಪದೇ ಪದೇ ಹೋಗ್ತಾನೇ ಇರುತ್ತೆ. 2 ದಿನಕ್ಕೊಮ್ಮೆ ಫ್ರೆಶ್ ಫ್ರೂಟ್ಸ್, ಕೆಮಿಕಲ್ ಇಲ್ಲದೆ ಬೆಳೆದ ತರಕಾರಿಗಳು, ರೇಷನ್, ಕ್ರೀಮ್ ಮಿಲ್ಕ್, ತಿನ್ನಲು ಹೆಲ್ದಿ ಸ್ನ್ಯಾಕ್ಸ್ ಮನೆಗೆ ಬರ್ತಿದ್ವು. ಇಷ್ಟು ಮಟ್ಟಿಗಿರೋದಕ್ಕೆ ಅಲ್ಲಿಂದ ಬರೋದು ಯಾಕೆ? ಬಂದಾಗಿಂದ ಒಂದೇ ಒಂದು ವಸ್ತುನಾದರೂ ಹೊರಗಡೆಯಿಂದ ತಂದಿದ್ದೀವಾ? ಎಲ್ಲವೂ ಮನೆಗೆ ಟೈಮ್ ಪ್ರಕಾರ ಬಂದುಬಿಡ್ತಿವೆ. ನೀನು ಹುಚ್ಚುತನ ಇದು ಅಂತ ತಾಯಿ ಕೋಪ ಮಾಡ್ಕೊಳ್ತಾ ಇದ್ದರೆ, ತನ್ನ ಮಾತಂದರೂ ಅವನು ಮಾಡಬೇಕಾದ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾನೆ. ಅವಳಿಗೆ ಬೇಸರ, ದುಃಖ, ಕೋಪ ಎಲ್ಲವೂ ಒಟ್ಟಿಗೆ ಬಂದುಬಿಡ್ತಿವೆ. ಈ ಟೈಮ್ನಲ್ಲಿ ಅವನ ಜೊತೆ ಇರ್ತಾ ಅವನ ಮಡಿಲಲ್ಲಿ ತಲೆ ಇಟ್ಟುಕೊಂಡು ಮಲಗಿ ಏನೇನೋ ಹರಟೆ ಹೊಡಿಬೇಕು ಅಂತ ಅವಳಿಗೆ ಆಸೆ ಆಗಿದೆ. ಆದರೆ ಮುನಿಸ್ಕೊಂಡು ಬಂದುಬಿಟ್ಟಿದ್ದಾಳೆ. ಹೋಗೋದು ಹೇಗೆ? ಏನು, ತಾನು ಬಂದುಬಿಟ್ರೆ ಮಾತ್ರ ಅವನಾದರೂ ಬರ್ಬೋದಲ್ವಾ? ಬಂದೇನಾಯಿತು, ಏನು ನಡೀತು, ಎಲ್ಲಿಗಾದರೂ ಹೋಗೋಣವಾ ಅಂತ ಕೇಳ್ಬೋದಲ್ವಾ? ನನಗಿಂತ ಬಿಸ್ನೆಸ್ಸೇ ಮುಖ್ಯ ಆಗೋಯ್ತಾ ಅವ್ರಿಗೆ? ಈ ಟೈಮ್ ಹೋದರೆ ಮತ್ತೆ ಬರುತ್ತಾ? ಈ ಮೂಮೆಂಟ್ಸ್ ಮತ್ತೆ ಬರ್ತವಾ? ಕಣ್ಣುಗಳಲ್ಲಿ ಗೆರ್ರನೆ ತಿರುಗಿ ನೀರನ್ನು ತಡ್ಕೊಳ್ತಾ, ಅಮ್ಮ ನಂಗೆ ಹಸಿವಿಲ್ಲ ಅಂತ ಮಲಗೋ ಕೊಟ್ಟಾಗ, ಹೊಡಿತೀನಿ ತಿಂದೆ ಮಲಗಿದ್ರೆ. ನಿಮ್ಮಿಬ್ರಿಗೆ ಏನಾದರೂ ಆಯಿತೋ, ನಿಮ್ಮ ಯಜಮಾನ್ರ ಕೈಲಿ ನಾವು ಬದುಕಲ್ಲ ತಾಯಿ, ಸ್ವಲ್ಪ ತಿನ್ನು ಅಂತ ಅಂತಿದ್ರೆ, ಏನಮ್ಮ ಅವನಿಗೆದ್ರಿ ನನಗೆ ಅನ್ನ ಹಾಕ್ತಿದ್ಯಾ ನೀನು ಪ್ರತಿದಿನ ಅಂತ ರೇಗಿದ್ಲು ಲಹರಿ. ಹಾಗೆ ಅಂದ್ಕೋ, ಇವಾಗ ನಿನ್ನ ಹೊಟ್ಟೆಯಲ್ಲಿರೋದು ಅಂಥ ದೊಡ್ಡ ಮನೆತನದ ವಾರಸುದಾರ. ಅವ್ರ ಮಗುವನ್ನು ಎಷ್ಟು ಜಾಗೃತಿಯಾಗಿ ನೋಡ್ಕೋಬೇಕು ಗೊತ್ತಾ? ನಿಜವಾಗಿಯೂ ನೀನು ಗರ್ಭಿಣಿಯಾಗಿರದೇ ಇದ್ದಿದ್ರೆ ಈ ಹೊತ್ತಿಗೆ ಬೆನ್ನು ಮುರಿತಿದ್ದೆ. ಗಂಡನ ಮೇಲೆ ಮುನಿಸ್ಕೊಂಡ್ರೆ ಹೀಗೆ ಬಂದುಬಿಡೋದಾ? ಅಲ್ಲೇ ಇದ್ದು ಮಾತಾಡ್ಕೊಳ್ಬೇಕಿತ್ತು. ಹೋಗಿ ಹುಡುಗನಿಗೆ ಎಷ್ಟು ಕೆಲಸ ಇರುತ್ತೆ ಅಂತ ಆ ಮಾತ್ರ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ವ ನಿನಗೆ? ಅತ್ತೆ ಮಗ ಎಷ್ಟು ಬೇಜಾರು ಮಾಡಿಕೊಂಡ್ರು ನೀನು ಬರ್ತಿದ್ದಾಗ. ಅವ್ರಿಗೆ ಮಾತ್ರ ಯಾರಿದ್ದಾರೆ? ನಿನ್ನ ಅದೃಷ್ಟ ಚೆನ್ನಾಗಿದ್ದು ಅಂಥ ಮನೆಗೆ ಸೊಸೆ ಆಗೋದೇ. ಇಲ್ಲ ಅಂದರೆ ನಮ್ಮ ಯೋಗ್ಯತೆಗೆ ಎಷ್ಟು, ನಮ್ಮ ಬದುಕೆಷ್ಟು? ಮಧ್ಯಮ ವರ್ಗದ ಕುಟುಂಬಕ್ಕೆ ಹೋಗದಿದ್ದರೆ ಈ ಭೋಗಗಳೆಲ್ಲ ಇರ್ತಿದ್ವಾ ಅಂದರು ನಿರ್ಮಲಾ ಅವರು. ನಾನೇನು ಅವನ ಹಿಂದೆ ಬಿದ್ದು ಮದುವೆ ಮಾಡ್ಕೊ ಅಂತ ಕೇಳಿಲ್ಲ. ಇಷ್ಟಪಟ್ಟು ಮಾಡಿಕೊಂಡ್ರು. ನಾನು ಇಷ್ಟಪಟ್ಟೆ. ಹಾಗಂತ ನನಗಿಷ್ಟ ಬಂದಾಗಿರಬಾರ್ದಾ? ಇವಾಗ ಈ ಟೈಮ್ನಲ್ಲಿ ಅವನ ಜೊತೆ ಕಳಿಬೇಕಂತಿದೆ. ಅದು ತಪ್ಪಾ? ಎಲ್ಲರೂ ನನ್ನನ್ನೇ ಅನ್ನಿ. ನಿಮಗೆ ನಾನು ಕೀಳಾಗಿ ಹೋಗಿದ್ದೀನಲ್ವಾ? ಅವ್ರು ನೋಡಿದ್ರೆ ಹೆಂಡತಿ ತವರು ಮನೆಗೆ ಬಂದುಬಿಟ್ಟಿದ್ದಾಳೆ. ಕನಿಷ್ಠ ಪಕ್ಷ ಹೋಗಿ ಮಾತಾಡ್ಸೋಣ ಅಂತಾನೂ ಇಲ್ಲದೆ ಆಫೀಸ್ ಇಟ್ಕೊಂಡು ತಿರುಗ್ತಿದ್ದಾರೆ. ನೀನೇನೋ ಅಳಿಯನನ್ನು ಸಪೋರ್ಟ್ ಮಾಡ್ಕೊಂಡು ಬಂದು ನನ್ನನ್ನೇ ಅಂತಿದ್ಯಾ? ತಪ್ಪೆಲ್ಲ ನಂದೇ ಅಲ್ವಾ ಅಂತ ರೊಚ್ಚಿಗೆದ್ದು ರೂಮಿನ ಒಳಗೆ ಹೊರಟು ಹೋದ್ಲು ಲಹರಿ. ಇದೇನಮ್ಮ ಚಿಕ್ಕ ಮಕ್ಕಳ ಥರ ಬಿಹೇವ್ ಮಾಡ್ತಿದ್ದಾಳೆ ನಮ್ಮ ಲಹರಿನೇನಾ ಇದು ಅಂತ ಅವರು ಕೆನ್ನೆ ಮುಟ್ಕೊಳ್ತಾ, ಗರ್ಭಿಣಿಯಾಗಿದ್ದಾಗ ಹೆಣ್ಮಕ್ಳು ಚಿಕ್ಕ ಮಕ್ಕಳ ಥರವೇ ನಿರ್ಮಲ. ಈ ಹುಡುಗಿಯಲ್ಲಿ 5 ವರ್ಷ ಇದ್ದಾಗಿನ ಲಹರಿ ಪಾಪು ನಂಗೆ ಕಾಣಿಸ್ತಿದೆ ಅಂತ ನಕ್ಕಿದ್ರು ಭಾಸ್ಕರ್. ನೀವೊಬ್ಬರು ಅವಳನ್ನ ಒಂದೇ ಒಂದು ಮಾತು ಅನ್ನೋಕೆ ಬಿಡಲ್ಲ. ಸರಿಯಾಗಿದ್ದೀರಿ ಎಲ್ಲರೂ ಅಂತ ತಲೆ ಚಚ್ಕೊಂಡ್ರು ನಿರ್ಮಲ. ಮರುದಿನ ಎಲ್ಲಿದ್ರು ತಾರಕ್ ಹೇಳಿದಂತೆ ಬೆಳಿಗ್ಗೆ ಬೇಗ ಎದ್ದು ಉಗುರು ಬೆಚ್ಚಗೆ ನೀರು ಕುಡಿದು ಮೇಲಕ್ಕೆ ಹೋಗಿ ಹಾಗೆ ವಾಕಿಂಗ್ ಮಾಡ್ತಾ 1 ಗಂಟೆ ಕಳೆದು ಕೆಳಗೆ ಬಂದ ಮೇಲೆ ಉಗುರು ಬೆಚ್ಚಗೆ ನೀರಿನ ಸ್ನಾನ ಮಾಡಿ ತಾಯಿ ಕೊಟ್ಟ ಕಾಫಿ ಕುಡಿದು ಟಿಫಿನ್ ಮಾಡ್ತಿದ್ದಾಳೆ ಲಹರಿ. ಅವಳನ್ನ ಕೇಳಿ ಅವಳಿಗೆ ಏನು ತಿನ್ನಬೇಕು ಅನ್ನಿಸ್ತೋ ಅದನ್ನೇ ಅಡುಗೆ ಮಾಡಿ ಹಾಕ್ತಾರೆ ನಿರ್ಮಲಾ ಕೂಡ. ತಿಂಡಿ ವಿಷಯದಲ್ಲಿ ಮಗಳ ಆಸೆಗಳನ್ನ ಯಾವುದನ್ನು ಅವರು ತೀರಿಸ್ತೇ ಇರಲ್ಲ. ಕೇಳಿ ಅದು ಬೇಕಾ ಇದು ಬೇಕಾ ಅಂತ ಮಾಡಿ ಹಾಕ್ತಿದ್ರೆ ನೀಟಾಗಿ ತಿಂತಿದ್ದಾಳೆ ನಮ್ಮ ಪಾಪು. ಇದರಿಂದ 2 kg ತೂಕ ಕೂಡ ಜಾಸ್ತಿ ಆಗಿಬಿಟ್ಟಿದ್ದಾಳೆ ಈ ಮಧ್ಯೆ. ಟಿಫಿನ್ ತಿಂದು ಟಿವಿಯಲ್ಲಿ 8 ಗಂಟೆ ಬರೋ ಪ್ರವಚನಗಳನ್ನ ಕೇಳ್ತಾ ಸೋಫಾದಲ್ಲಿ ಆರಾಮಾಗಿ ಕೂತಿದ್ದಾಳೆ. ಸರಿಯಾಗಿ 1 ಗಂಟೆಗೆ ಮನೆ ಮುಂದೆ ಕಾರ್ ಬಂದು ನಿಂತ್ಕೊಂತು. ಆ ಕಾರ್ ನೋಡುತ್ತಲೇ ಅರ್ಥ ಆಯಿತು ಲಹರಿಗೆ. ತಾರಕ್ ಬಂದೇನೋ ಅಂತ ಆಸೆಯಿಂದ ಅರಳಿದ ಕಣ್ಣುಗಳಿಂದ ನೋಡ್ತಿದ್ರೆ ಯಾವಾಗಲೂ ಬರುವಂತೆ ಡ್ರೈವರ್ ಬಂದ. ಮರಳಿ ಏನು ತಂದಿದ್ದಾನೋ ಮನೆಗೆ ಬೇಕಾದು ಅಂತ ಅಂದ್ಕೊಳ್ತಾ ಕೇರ್ ಮಾಡಲಿಲ್ಲ. ಒಳಗಡೆ ಬಂದವನು ಅಮ್ಮ ಅಂತ ಕರೆದ. ಅಷ್ಟರಲ್ಲಿದ್ದು ಹೋದ್ಲು ಲಹರಿ. ಬಾಸ್ ನಿಮ್ಮನ್ನು ಆಫೀಸ್ಗೆ ಕರ್ಕೊಂಡು ಬರೋದಕ್ಕೆ ಹೇಳಿದ್ರು.
ಅಂತ ಹೇಳಿದ ತಕ್ಷಣ ಅಚ್ಚರಿ ಆಯಿತು. ಇಗೋ ಈ ಕವರ್ ನಿಮಗೆ ಕೊಡೋದಕ್ಕೆ ಹೇಳಿದ್ರು, ಟಿಫಿನ್ ಮಾಡಿದ ಮೇಲೆಯೇ ಕರ್ಕೊಂಡು ಬರೋದಕ್ಕೆ ಹೇಳಿದರು ಅಂತ ಹೇಳಿ ಹೋದ. ಅದನ್ನು ತಗೊಂಡು ನೋಡಿದ ಲಹರಿ ಕಣ್ಣುಗಳು ಅರಳಿಬಿಟ್ಟವು. ಪ್ರಿಯವಾದ ಮಾಜಿ PA ಅವರೇ, ಆಫೀಸ್ ಬಿಡ್ತಿದ್ದೀನಿ ಅಂತ ಚಿಕ್ಕ ಇನ್ಫಾರ್ಮೇಷನ್ ಕೂಡ ನಿಮ್ಮಿಂದಿಲ್ಲ. ನಿಜಕ್ಕೂ ಯಾಕೆ ಬರ್ತಿಲ್ಲ ಅನ್ನೋದಕ್ಕೆ ಆಫೀಸ್ಗೆ ಬಂದು ವಿವರಣೆ ಕೊಡಬೇಕು, ಇಲ್ಲಾಂದರೆ ಜಾಯ್ನ್ ಆಗಬೇಕು. ಇವೆರಡು ಬೇಡ ಅಂದರೆ ರಿಸೈನ್ ಮಾಡಿ ಕಂಪ್ನಿ ಹಾಕೋ ಫೈನ್ ಕಟ್ಟಬೇಕು. ಇನ್ನೊಂದು ಗಂಟೆಯಲ್ಲಿ ಆಫೀಸ್ನಲ್ಲಿ ಇರಬೇಕು ಅಂತ ಮುತ್ತಿನಂಥ ಅಕ್ಷರಗಳಲ್ಲಿ ಬರೆದಿದ್ದ ಲೆಟರ್ ಓದ್ತಿದ್ದ ಲಹರಿಗೆ ಫ್ಯೂಸ್ ಆರೋದ್ವು. ಅಷ್ಟರಲ್ಲಿ ಒಂದು ಐಡಿಯಾ ಹೊಳೀತು. ಶಾಟಿಸ್ಟ್ ಗಂಡ, ನನ್ನ ಅಳಿಸೋದೆ ನಿನ್ನ ಕೆಲಸ ಅಂತ ನನಗೆ ಗೊತ್ತು. ಜಾಯ್ನ್ ಆಗು ಅಂದೆಲ್ವ, ಆಗ್ತೀನಿ. ನಿನ್ನ ಕಣ್ಣು ಮುಂದೆ ತಿರುಗ್ತಾ ನಿನ್ನ ಹೇಗೆ ಮಾಡಿಸಿದ್ರೆ ನಾನು ಮಿಸಸ್ ತಾರಕ್ ವರ್ಮಾನೇ ಅಲ್ಲ ಅಂತ ವಿಲನ್ ಥರ ನಕ್ಕು, ಅಮ್ಮ ನಾನು ಆಫೀಸ್ಗೆ ಹೋಗಬೇಕು ಅಂತ ರೆಡಿ ಆಗೋಕೆ ಹೋದ್ಲು. ಏನಂದೆ ಅಂತ ಬಂದರು ನಿರ್ಮಲ. ಇದ್ರೆ ತಾನೇ ಅವಳು. ಬೀದಿಯಲ್ಲಿ ಹಾಗೆ ನಡೆದಷ್ಟರಲ್ಲಿ ಬಂದು ಭಾಸ್ಕರ್ ಅವರು ಕಾರಿರೋದು ನೋಡ್ತಾ, ಲಹರಿ ಕಾರ್ ಬಂದಿದೆ ಏನಮ್ಮ ಅಂದರು. ಜಡೆಯನ್ನು ಹೆಣಿತಾ ಬಂದು ಲಹರಿ, ಆಫೀಸ್ಗೆ ಹೋಗ್ತಿದ್ದೀನಪ್ಪ, ನಮ್ಮ ಬಾಸ್ ಬರ ಹೇಳಿ ಕಳಿಸಿದ್ದಾರೆ. ನಾನು PA ಅಲ್ವಾ, ವರ್ಕ್ನಲ್ಲಿ ಏನು ಇನ್ಫಾರ್ಮೇಷನ್ ಬೇಕಂತ ಬರ ಹೇಳ್ತಿದ್ದಾರೆ ಅಂತಿತ್ತ. ತಿರುಗೋ ಅಷ್ಟರಲ್ಲೇ ನಿರ್ಮಲಾ ಅವ್ರು ನೋಡ್ತಿದ್ದಾರೆ. ಆಫೀಸಮ್ಮಿ, ಹೋಗಿದ್ರೆ ನಾನು ಉದ್ಯೋಗ ಏನು ಗತಿ? ಉದ್ಯೋಗ ಅಂತ ಬಂದಿದೆ ಅಂತ ಇವಾಗ ನೆನಪಾಯ್ತಾ ನಿನಗೆ? ನಾನು ಅಳಿಯ ಬರ ಹೇಳಿದ್ದಾನೆ, ಅದಕ್ಕೆ ಈ ರೀತಿ ರಾಗ, ಈ ರೀತಿ ಸಿಂಗಾರ ಮಾಡ್ಕೊಂಡು ಹೋಗ್ತಿದ್ಯಾ, ಅದು ನೆನ್ಪಿಟ್ಕೊ. ಅಪ್ಪ ನಿಜಕ್ಕೂ ಯಾಕೆ ನನ್ನ ಹೆತ್ತ ತಾಯಿನ ಇವರು? ಯಾವತ್ತಾದರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ ಇವರು? ಯಾವಾಗ ನೋಡಿದ್ರು ಅಳಿಯ ಅಂತ ಅವರಿಗೆ ವಹಿಸ್ತಾರೆ. ನನಗೆ ಡೌಟು, ನನ್ನ ಹೆತ್ತಿಲ್ಲ ಅಂತ ಅಂತಿದ್ದಂತೆ ಏನಂದೆ ಅಂತ ಗರ್ಜಿಸ್ತಾ ಬಂದರು ನಿರ್ಮಲ. ಇಲ್ಲಾಂದರೆ ಅವ್ರು ನನ್ನ ಹೆಂಡತಿಯಾಗಿ ಕರೀಲಿಲ್ಲ, ಆಫೀಸ್ಗೆ PA ಕರೆದಿದ್ದಾರೆ. ಹೋಗ್ತೀನಿ, ಕೆಲಸ ನೋಡ್ಕೊಂಡು ಬರ್ತೀನಿ. ಇನ್ನು ಹೆಚ್ಚು ಮಾತಾಡಿದ್ರೆ ನನಗೆ ಡೆಲಿವರಿ ಆಗೋ ಟೈಮ್ವರೆಗೂ ಜಾಬ್ ಮಾಡ್ತೀನಿ. ಬೇಡ ಅನ್ನೋಕೆ ನೀವ್ಯಾರು, ಬೇಡ ಅನ್ನೋಕೆ ಅವ್ರು ಯಾರು? ಹೋಗಿ ಬರ್ತೀನಿ ಅಂತ ರೆಡಿ ಆಗುತ್ತೆ. ನಾನು ಆಫೀಸ್ ಬ್ಯಾಗ್ ತೊಗೊಂಡು ಹೊರಗೆ ಬರ್ತಿದ್ರೆ, ಹಾಲು ಕುಡಿಯಮ್ಮ ಅಂದರು. ಬೇಡ ಬಿಡಿ ಅನ್ಬೇಕಾದ್ನೆಲ್ಲ ಅಂದ್ಬಿಟ್ಟು ಹೀಗೆ ಪ್ರೀತಿ ತೋರಿಸಿ ಮನುಷ್ಯರನ್ನು ಈ ರೀತಿ ಹಾಳು ಮಾಡ್ತೀರಿ ಅಂತ ಮೂತಿ ತಿರುಗಿಸಿದ್ಲು ಲಹರಿ. ಅವ್ರ ಕೋಪದಲ್ಲಿ ಪ್ರೀತಿ ಇರುತ್ತೆ ತಾಯಿ. ಅತ್ತ ಅಳಿಯನಾದರೂ ಸರಿ, ಇತ್ತ ನಿಮ್ಮಮ್ಮ ಆದರೂ ಸರಿ, ಕೋಪ ಮಾಡ್ಕೊಳ್ತಾ ಪ್ರೀತಿ ತೋರಿಸೋರು ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇರುತ್ತೆ. ಎಲ್ಲರ ಥರ ಅವ್ರು ಆ್ಯಕ್ಟ್ ಮಾಡಲ್ಲ, ಕೋಪ ಬಂದರೆ ತೋರಿಸ್ಬಿಡ್ತಾರೆ. ನೀವು ಕೂಡ ಅಮ್ಮನಿಗೆ ಸಪೋರ್ಟ್ ಮಾಡ್ತೀರಾಪ್ಪ, ಆದರೆ ನನ್ನ ಶಾಡಿಸ್ಟ್ ಅಂತ ನಿಟ್ಟುಸಿರು ಬಿಟ್ಟು ತಾಯಿ ತಂದು ಕೊಟ್ಟು ಹಾಲು ಕುಡಿದು ಫ್ರೂಟ್ ಬಾಕ್ಸ್ ಬ್ಯಾಗ್ಗಳಲ್ಲಿ ಇಟ್ಕೊಂಡು ಕಾರ್ ಹತ್ತಿದ್ಲು. ಹೇಳಿದೆ ಅಲ್ವಾ ಅಳಿಯಂದ್ರೆ ಹುಡುಗಿ ನೋಡದೇ ಇರಲ್ಲ ಅಂತ. ನೋಡಿದ್ಯಾ ಉದ್ಯೋಗದ ನೆಪದಲ್ಲಿ ಹೇಗೆ ಬರಮಾಡ್ಕೊಳ್ತಿದ್ದಾರೆ ಅಂತ. ನಗ್ತಾ ಒಳಗಡೆ ಹೋದರು ಭಾಸ್ಕರ್. ಇದರ ಮೊಂಡುತನದಿಂದ ಅಲ್ಲಿ ಏನು ಘನಕಾರ್ಯ ಮಾಡಬರುತ್ತೋ ಅಂತ ಸುಸ್ತಾದರು ನಿರ್ಮಲ. ಆಫೀಸ್ಗೆ ಬರ್ತಿದ್ದಾಳೆ ಹೊರತು ಮನಸ್ಸಿನಲ್ಲಿಲ್ಲ. ನಿಜವಾಗಿಯೂ ಆಫೀಸ್ ವರ್ಕ್ ಮೇಲೆಯೇ ಬರ ಹೇಳಿದಾನಾ, ಇಲ್ಲಾಂದರೆ ನನ್ನ ಸತಾಯಿಸೋಕೆ ಇದೊಂದು ಚಾನ್ಸಾಗಿ ತೊಗೊಂಡಿದ್ದಾನಾ ಅಂತ ಯೋಚಿಸ್ತಾ ಆಫೀಸ್ ತಲುಪಿದ್ಲು. ಕೆಳಗಿದ್ದ ರಿಸೆಪ್ಷನಿಸ್ಟ್ ಲಹರಿ ನಾನು ಗುಡ್ ಮಾರ್ನಿಂಗ್ ಹೇಳಿ ಲಿಫ್ಟ್ ಒಳಗೆ ಬಂದವಳನ್ನ ಫ್ಲೋರ್ನಲ್ಲಿ ಬಿಟ್ಟು ಹೋದ್ಲು. ಯಾವಾಗಲೂ ಇರುವಂತೆ ತನ್ನ ಕ್ಯಾಬಿನ್ಗೆ ಹೋದ ಲಹರಿಗೆ ಮ್ಯಾನೇಜರ್ ಬಂದು ಮಾಡಬೇಕಾದ ವರ್ಕ್ ಎಕ್ಸ್ಪ್ಲೈನ್ ಮಾಡಿ ಬೇಗ ಕೆಲಸ ಮುಗಿಸೋದು ಬಾಸ್ ಆರ್ಡರ್ ಅಂತ ಹೇಳೋದ್ರು. ಓಹೋ, ಇವಾಗ ಈಗ ಕೂಡ ಕಾಡೋಕ್ಕೆ ಶುರು ಮಾಡಿದ್ದಾನೆ ಅಂದ್ಕೊಳ್ತಾ ತಾರಕ್ಕೆಲ್ಲಾದರೂ ಕಾಣಿಸ್ತಾನೇನೋ ಅಂತ ಮಧ್ಯೆ ಕಳ್ಳ ನೋಟ ನೋಡ್ತಾ ವರ್ಕ್ ಶುರು ಮಾಡಿದ್ಲು. ಸರಿಯಾಗಿ 1 ಗಂಟೆಗೆ ಆಫೀಸ್ ಬಾಯ್ ಬಂದು ಜ್ಯೂಸ್ ಕೊಟ್ಟು ಹೋದ. ಲಂಚ್ ಟೈಮ್ಗೆ ಹೇಳಿದ ಕೆಲಸ ಬಹುತೇಕ ಮುಗಿಸಿ ಸಿಸ್ಟಮ್ ಕ್ಲೋಸ್ ಮಾಡಿ ನಡು ಹಿಡಿದು ಹಾಗನ್ಸಿ ಹೊರಗಡೆ ಬಂದಳು. ಫ್ಲೋರೆಲ್ಲ ಪಿನ್ ಡ್ರಾಪ್ ಸೈಲೆಂಟ್ ಆಗಿದೆ. ಬಾಸ್ ಚೇಂಬರ್ ಕೂಡ ಅಲ್ಲೇ ಇದೆ. ಹೋಗಬೇಕಾ ಬೇಡವಾ ಅಂತ ಥಿಂಕ್ ಮಾಡ್ತಾ ಆಫೀಸ್ನಲ್ಲಿ ಇಲ್ವೇನೋ ಅಂತ ಅಂದ್ಕೊಂಡು ಹೋದ್ಲು. ಅಲ್ಲಿರಲಿಲ್ಲ ತಾರಕ್. ಅವನ ರೂಮ್ ವಿಶಾಲವಾಗಿ, ಕಿಟಕಿಗಳನ್ನ ಓಪನ್ ಮಾಡಿದ್ರೆ ಫ್ರೆಶ್ ಏರ್ ಬರ್ತಾ ತುಂಬ ಚೆನ್ನಾಗಿರುತ್ತೆ. ಚೇರ್ನಲ್ಲಿ ಕೂತು ತಲೆ ಹಿಂದೆ ಹಾಕಿ ಅವನ ಪ್ರೆಸೆನ್ಸ್ ಅನುಭವಿಸ್ತಾ ಟೈಮ್ ಮರೆತು ಸಣ್ಣದಾಗಿ ನಿದ್ದೆ ಜಾರಿದ್ಲು. ನಡುವಿನ ಮೇಲೆ ಏನೋ ಹರಿತಿರೋ ಫೀಲಿಂಗ್ಗೆ ಕಣ್ಬಿಟ್ಲ ಹರಿ ಕಣ್ಮುಂದಿದ್ದ ತಾರಕ್. ಅವನ ತಲೆ ಅವಳ ಹೊಟ್ಟೆ ಮೇಲಿದೆ. ಬೆಚ್ಚನೆ ಉಸಿರು ಹೊಕ್ಕಳನ್ನು ತಾಕ್ತಿದ್ರೆ ದುಃಖ ಮುಗಿಲು ಮುಡ್ತು. ಬಿಕ್ಕಳಿಕೆ ತಡ್ಕೊಳ್ತಿದ್ದ ಅವಳನ್ನ ತೊಂದರೆ ಮಾಡದೆ ಮೇಲಕ್ಕೆದ್ದು ಮುಂದಕ್ಕೆ ಬಾಗಿ ಚೀರ್ನ ಅತ್ತ ಇತ್ತ ಕೈಗಳನ್ನಿಟ್ಟು ತಿಂದ್ರಾ ಅಂದ. ಮೆಡಿಸಿನ್ ತಗೊಂಡ್ರಾ? ನಿಜಕ್ಕೂ ತನ್ನ ಕಡೆ ನೋಡಿದ ಲಹರಿಗೆಲ್ಲ ಹಿಡಿದು ಮೇಲಕ್ಕೆತ್ತಿ ಹೇಳಿದ ವರ್ಕ್ ಫಿನಿಷ್ ಮಾಡಿದ್ರಾ? ಗುರಾಯಿಸ್ ನೋಡ್ತಾ ಇಲ್ಲೇನು ಮಾಡ್ತಿದ್ಯಾ? ಸಮಾಧಾನ ಇಲ್ಲ ಅವಳ ಹತ್ರ. ಇವಾಗಿಲ್ಲಿ ನನ್ನ ಮಾಜಿ PA ಆಗಿ ಬಂದಿದ್ಯಾ, ಮಿಸಸ್ ತಾರಕ್ ವರ್ಮ ಆಗಿ ಬಂದಿದ್ಯಾ? ಮೇಲೆ ಕೇಳೋದಕ್ಕೆ ಹೋದವಳಿಗೆ ಆ ಚಾನ್ಸ್ ಕೊಡದೆ ಮುಂದಕ್ಕೆ ಬಾಗ ಅವಳ ಹಣೆ ಮೇಲೆ ಮುತ್ತಿಟ್ಟು ಸೀರಿಯಲ್ ಸ್ವಲ್ಪ ದಪ್ಪಗಾಗಿರೋ ಅವಳನ್ನ ನೋಡ್ತಾ ಲುಕಿಂಗ್ ಪ್ರೆಟ್ಟಿ ಎಂದ. ಅಷ್ಟು ಕೇರ್ ತಗೊಂಡು ಪಾಪು ರೆಡಿಯಾಗಿದ್ದು ಈ ಚಿಕ್ಕ ಮಾತಿಗೆಗೇನಾ ಅಲ್ವಾ? ಲೈಟ್ ಪಿಂಕ್ ಕಲರ್ ಸೀರಿಯಲ್ ಲೂಸಾಗಿ ಹೆಣದ ಜಡೆ, ಕೈಗಳು ತುಂಬಿರೋ ಬಳೆ, ಕುತ್ತಿಗೆಯಲ್ಲಿ ತಾಳಿ ಚೈನ್, ಕರಿಮಿಡಿ, ಸಿಂಪಲ್ ಆಗಿ ಕ್ಯೂಟಾಗಿದೆ. ಅಮ್ಮ ಆಗ್ತಾ ಮತ್ತಷ್ಟು ಅಂದವಾಗಿ ಚಬ್ಬಿಯಾಗಿ ಕಾಣ್ತಿದ್ದಾಳೆ. ನನ್ನ ಯಾಕೆ ಕರೆಸಿದ್ರಿ? ಮತ್ತೊಮ್ಮೆ ಮೇಲೆ ಕೇಳೋದಕ್ಕೆ ಹೋಗ್ತಿದ್ದಾಗ ಹಿಂದೆ ಸರಿದ ಅವಳಿಗೆ ಸ್ಪೇಸ್ ಕೊಟ್ಟು ಬಾಸಾಗಿ ಕೇಳ್ತಿದ್ಯಾ ಗಂಡನಾಗಿ ಕೇಳ್ತಿದ್ಯಾ ಅಂದ. ಬಾಸಾಗಿ ಆನ್ಸರ್ ಬೇಕಾ ಗಂಡನಾಗ ಆನ್ಸರ್ ಬೇಕಾ ಅಂತ ಕಣ್ಣೆತ್ತು ನೋಡಿ ಹೇಗೆ ಹೇಳಿದ್ರು ಎಲ್ಲ ನಿಮ್ಮ ಇಷ್ಟನೇ ಅಲ್ವಾ, ನಂದೇನಿದೆ. ಇವಾಗ ಕೂಡ ಬೇಕು ಅಂತಾನೆ ಕರ್ಸ್ಕೊಂಡಿದ್ದೀರೋ ಕಡ. ನಿಮ್ಮ ಪಂತವೇ ನಿಮ್ಮದಾದರೆ ನನ್ನ ನೋವು ಅರ್ಥ ಆಗಲ್ಲ ಅಂತ ಅಂತಿದ್ರೆ ಹೊರಟ ದಿನ ಹುಡುಗಿ ಮಾಡಿದ ಭಾಷಣವನ್ನು ಫೋನಲ್ಲಿ ಆನ್ ಮಾಡ್ದ.
ಬಂದಿಖಾನೆಯಲ್ಲಿ ಇದ್ದಾಗ ಅನಿಸ್ತಿದೆ, ವಿಮುಕ್ತಿ ಬೇಕಂತ ಹೋದೆ, ಮತ್ತೆ ಅಕ್ ಸಿಕ್ತ ಮನಃಶಾಂತಿ. ನೇರವಾಗಿ ಕೇಳಿದವನ ಪ್ರಶ್ನೆಗೆ ಸಮಾಧಾನ ಹಿಡಿದು ಒಟ್ಟು ಹೋಗ್ತಿದ್ರೆ ಡೋರ್ಸ್ ಲಾಕ್ ಆದವು. ಕೇಳ್ತಿದ್ದೆ ಆನ್ಸರ್ ಕೊಡದೆ ಎಲ್ಲಿಗೆ ಹೋಗ್ತಿದ್ಯಾ? ಜಂಪ್ ಮಾಡಿ ಟೇಬಲ್ ಮೇಲೆ ಕೂರ್ತಾ ಕೇಳ್ದ. ಏನು ಆನ್ಸರ್ ಬೇಕು? ಫ್ರೀನ ಬೇಕು ಅಂದೆ ಅಲ್ವಾ? ನಾವು ನಿನ್ನ ಬಂದಿಖಾನೆಯಲ್ಲಿಟ್ಟು ಟಾರ್ಚರ್ ಮಾಡ್ತಿದ್ದೀವಿ, ಮತ್ತು ಮನಃಶಾಂತಿ ಸಿಕ್ತಾ? ತಾರಕ್ ಕೇಳೋ ವಿಧಾನದಲ್ಲಿ ಗಾಂಭೀರ್ಯ. ಹೋದೆ, ಮನಃಶಾಂತಿ ಸಿಕ್ತೋ ಇಲ್ವೋ ನಂಗೆ ಗೊತ್ತು, ಹೇಳಬೇಕಾದ ಅಗತ್ಯ ನಿಮಗಿಲ್ಲ ಅನ್ಕೊತೀನಿ. ಯು ಆರ್ ರೈಟ್, ನನಗೆ ಹೇಳಬೇಕಾದ ಅಗತ್ಯ ನಿನಗೇನಿದೆ? ನನಗೆ ಎದರ್ತಾ ನಾನು ಕೊಡೋ ಟಾರ್ಚರ್ ಅನುಭವಿಸ್ತಾ ಬದುಕಬೇಕಾದ ಅಗತ್ಯ ನಿನಗಿಲ್ಲ. ನಿನಗೆ ಇಷ್ಟ ಬಂದಾಗ ಬದುಕೋ ಹಕ್ಕು ನಿನಗಿದೆ. ನಾವು ಯು ಕ್ಯಾನ್ ಗೋ ಅಂತ ಡೋರ್ಸ್ ಅನ್ಲಾಕ್ ಮಾಡ್ದೆ. ಇನ್ನಾದರೂ ಕರೆದು ಸಾರಿ ಹೇಳ್ತಾನೇನೋ, ತನ್ನ ಜೊತೆ ಟೈಮ್ ಕಳೆಯೋಕೆ ಆಗ್ತಿಲ್ಲ ಅಂತ ಆಸೆ ಪಟ್ಟ ಲಹರಿಗೆ ಇನ್ನೂ ದುಃಖ ಬಂದುಬಿಡುತ್ತೆ. ಅಲ್ಲಿಂದ ಬಂದೇ ಬಿಟ್ಲು. ರೂಮಿಗೆ ಹೋಗೋಷ್ಟರಲ್ಲಿ ಲಂಚ್ ಬಾಕ್ಸ್ ರೆಡಿಯಾಗಿದೆ. ಕಸ್ಟೂರು ಕಳಿಸಿದ್ದಾರೆ ಅಂತ ಬಾಕ್ಸ್ ನೋಡಿದ ತಕ್ಷಣ ಅರ್ಥ ಆದ್ಲು. ಓಪನ್ ಕೂಡ ಮಾಡದೆ ಪಕ್ಕದಲ್ಲಿಟ್ಟು ಮನೆಯಿಂದ ತಂದಿದ್ದ ಫ್ರೂಟ್ ತಿಂತಾ ಕೂತ್ಲು. 10 ನಿಮಿಷಕ್ಕೆ ಬಂದು ತಾರಕ್ ಅವನ ನೋಡಿ ಕೇರ್ ಮಾಡದೆ ಆರಾಮಾಗಿ ತಿಂತಿದ್ರೆ ಕೈಲಿದ್ದ ಬಾಕ್ಸ್ ಕಿತ್ಕೊಂಡು ತನ್ನ ಮುಂದಿದ್ದ ಕ್ಯಾರಿಯರ್ ಓಪನ್ ಮಾಡ್ದ. ಎದ್ದು ಹೋಗೋದು ಕೊಟ್ಟಿದ್ದವಳು ರಕ್ಕಿ ಹಿಡಿದು ಜೋರಾಗಿ ಹಿಂದೆ ಎಳೆದು, ಇದು ಮುಂಚೆ ಹೇಳಿದ್ದೆ, ನೀನು ಹೇಗೆ ಬೇಕಾದರೂ ತಿರುಗು, ನನ್ನ ಮಗುವಿಗೆ ಟೈಮ್ ಪ್ರಾಪರ್ ಫುಡ್ ಕೊಡಬೇಕು, ಇಲ್ಲ ಅಂತ ಎಕ್ಸ್ಟ್ರಾ ಮಾಡಿದ್ರೆ ನರ ತೆಗೆದುಬಿಡ್ತೀನಿ. ಸೀರಿಯಸ್ ಆಗಿ ಹೇಳಿದ ಮಾತುಗಳು ಕಣ್ಣು ತುಂಬ ಬಂದವು. ನಿನಗೆ ನಿನ್ನ ಮಗುವೇ ಇಂಪಾರ್ಟೆಂಟಾ? ನನ್ನ ಫೀಲಿಂಗ್ಸ್ ಅಗತ್ಯ ಇಲ್ವಾ? ಅಡಗೆ ಹೋಗ್ತಿದ್ದು ಗಂಟಲಿನಲ್ಲಿ ಅಂದ್ಲು. ಅಗತ್ಯ ಇದೆಯಾ ಇಲ್ವಾ ಅನ್ನೋದು ನಾನು ಹೇಳಿದ್ರೆ ನಿನಗೆ ಅರ್ಥ ಆಗುತ್ತಾ? ಹಾಂ, ಅರ್ಥ ಆಗುತ್ತೆ. ನನ್ನ ಜೊತೆ ನಿನ್ನ ಕೆಲಸ ಇಲ್ಲ, ನಿನ್ನ ಮಗು ಇದ್ರೆ ಸಾಕಂತೀಯಾ? ಒಂದು ನೆನಪಿಟ್ಕೋ, ನಾನು ಇದ್ರೇನೆ ಮಗು ಬರೋದು ಅಂತಿದ್ಲ ಹರಿ ದವಡೆ ಹಿಡ್ಕೊಂಡ. ಏನೇ ಓವರ್ ಮಾಡ್ತಿದ್ಯಾ? ಮೊನ್ನೆ ಬಾಯಿಗೆ ಬಂದಾಗ ಮಾತಾಡಿದೆ. ನಾನು ತಪ್ಪಿದೆ ಅಂತ ಸೈಲೆಂಟ್ ಆದೆ. ಆಫೀಸಿಂದ ಬೇಗ ಮನೆಗೆ ಹೋಗ್ಬೇಕಂತ ನನಗೆ ಮಾತ್ರ ಇರಲ್ವಾ? ಎಷ್ಟೇ ಮಾಡ್ತಿದ್ರು ಹೆವಿ ವರ್ಕ್. ಒಂದು ಹೊತ್ತು ಬಂದು ನೀನು ನನ್ನ ಕನಿಷ್ಠ ಪಕ್ಷ ಮಾತಾಡಿಸ್ದೆ ಕೆಲಸದಲ್ಲಿ ಬಿದ್ದಿಯಲ್ಲ, ಆಗಲೂ ಅರ್ಥ ಆಗಲಿಲ್ವಾ? ಮೇಲಾಗಿ ನೀನು ತಿನ್ನಬೇಕು ಕುಡಿಬೇಕಂತಲೂ ನಾನು ಹೇಳಬೇಕಾ? ಯಾವ ಟೈಮ್ಗೆ ಏನು ತಿನ್ನಬೇಕು ಅನ್ನೋದು ನಿನಗೆ ಗೊತ್ತಿಲ್ವಾ? ನಿನ್ನ ನೋಡದೆ ಇರಲಾರ್ದೆ ಇಲ್ಲಿಗೆ ಕರೆಸ್ಕೊಂಡಿದ್ದು, ಅದರಲ್ಲಿ ನನ್ನ ಪ್ರೀತಿ ಕಾಣಿಸ್ತಿಲ್ವಾ? ಕೇರಿಂಗ್ ಅಂದರೆ ಏನು? 24 ಗಂಟೆ ನೀನು ಹಿಂದೆ ನೀನು ಸೀರೆ ಹಿಡ್ಕೊಂಡು ತಿರುಗೋದಾ? ಇಲ್ಲಾಂದರೆ ನೀನು ಅಂಥವನ್ನ ಹೊಗಳ್ತಾ ಹೊತ್ತಿಗೊತ್ತು ಮುತ್ತು ಕೂತ್ಕೊಂಡು ಇಷ್ಟು ದೊಡ್ಡ ಕೆಲಸ ಬಿಟ್ಟು ಬೆಡ್ರೂಮ್ನಲ್ಲಿ ನಿನ್ನ ಜೊತೆ ಆಡ್ತಾ ಕೂರೋದಾ? ನನ್ನ ಬಗ್ಗೆ ಏನಂತ ತಿಳ್ಕೊಂಡಿದ್ಯಾ ನೀನು? ಈ ಕಂಪ್ನಿಯಲ್ಲಿ ಜಾಯ್ನ್ ಆದ ದಿನವೇ ನಿನಗೆ ನನ್ನ ಬಗ್ಗೆ ತಿಳಿದಿರಬೇಕಿತ್ತಲ್ವಾ? ಕೆಲಸದಲ್ಲಿ ಎಂಥ ಮೂರ್ಖ ಅಂತ. ಮತ್ತು ನೀನು ಬಂದೆ ಅಂತ, ಮಗು ಬಂತು ಅಂತ ಅದನ್ನೆಲ್ಲ ಪಕ್ಕಕ್ಕಿಟ್ಬಿಡ್ಬೇಕಾ? ಇದೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ? ಮಕ್ಕಳಿಗೋಸ್ಕರ, ನಿನಗೋಸ್ಕರ. ಫಾದರ್ ಆಗಿ ಅವ್ರಿಗೆ ಯಾವುದೇ ಕೊರತೆ ಬಾರದಂತೆ ನೋಡ್ಕೊಳ್ಬೇಕು. ನನ್ನ ಫಾದರ್ ನನಗೆ ಯಾವುದೇ ಕೊರತೆ ಬಾರದಂತೆ ನಾನು ಬಿಸ್ನೆಸ್ಗೆ ಬರೋವರೆಗೂ ಪ್ರತಿ ಕ್ಷಣ ವ್ಯಾಪಾರಕ್ಕಾಗಿ ಕುಟುಂಬಕ್ಕಾಗಿ ಕಷ್ಟಪಟ್ಟರು. ಅದನ್ನೇ ನಾನು ಫಾಲೋ ಮಾಡ್ತೀನಿ, ನನ್ನ ಮಕ್ಕಳಿಗಾಗಿ, ಹೆಂಡತಿಗಾಗಿ, ಕುಟುಂಬಕ್ಕಾಗಿ. ಐ ನೋ ನಿನಗಿದು ಇಂಪಾರ್ಟೆಂಟ್ ಟೈಮ್, ಬೇಡ ಅಂತ ನಾನು ಹೇಳ್ತೀನಿ. ಆದರೆ ನನ್ನ ಪರಿಸ್ಥಿತಿನ ಕೂಡ ನೀನು ಅರ್ಥ ಮಾಡ್ಕೋಬೇಕಲ್ವಾ? ಹಾಗೆ ಮಾಡಿದೆ ಮುನಿಸ್ಕೊಂಡು ತವರು ಮನೆಗೆ ಹೊಟ್ಟೋದೆ. ಒಂದೇ ಒಂದು ದಿನನಾದರೂ ನೀನಿಲ್ಲದೆ ನಿದ್ದೆ ಮಾಡಿದ್ದೀನ ನಾನು? ಹೊಟ್ಟೆ ತುಂಬ ತಿಂದಿದ್ದೀನಾ? ನಿಮ್ಮ ಅತ್ತೆಯನ್ನು ಕೇಳಿ ಹೋಗಿ ಏನು ನಡೀತಂತ ಹೇಳ್ತಾರೆ. ನಿನಗೇನು ಬೇಕಂತ ನೀನು ಹೇಳಿದೀಯಾ? ನಿನ್ನ ಜೊತೆ ನಂಗೆ ಟೈಮ್ ಸ್ಪೆಂಡ್ ಮಾಡಬೇಕಂತ ಇರೇ ಅಂತ ಬಾಯಿ ತೆರೆದು ಕೇಳಿದೀಯಾ? ನಿನ್ನ ಕ್ಷೇಮವಾಗಿ ದೊಡ್ಡವ್ರ ಮಧ್ಯೆ ಬಿಟ್ಟಿದ್ದೀನಿ ಅನ್ನೋ ನಿಶ್ಚಿಂತೆಯಿಂದ ನಾನಿಲ್ಲಿ ವರ್ಕ್ ಮಾಡ್ತಿದ್ದೀನಿ ಅಷ್ಟೇ ಹೊರತು ನಿನ್ನ ಅಲ್ಲಿ ಬೇಜಾರು ಮಾಡಿ ನಾನಿಲ್ಲಿ ಸುಖವಾಗೇನಿಲ್ಲ. ಇವೆಲ್ಲ ನೀನು ಅರ್ಥ ಮಾಡ್ಕೋಬೇಕಂದ್ರೆ ಇನ್ನೊಂದು 10 ಮಕ್ಕಳನ್ನ ಹೆತ್ತ ಮೇಲೆಯೂ ಅರ್ಥ ಮಾಡ್ಕೊಳ್ಳೋದಕ್ಕಾಗಲ್ಲ. ತಿಂದರೆ ತಿನ್ನು, ಇಲ್ಲಾಂದರೆ ಇಲ್ಲ. ಮಗು ನಾನು ಒಬ್ಬನಿಗೆ ಅಲ್ಲ. ಒಂದು ಮಗುವಿಗೆ ಜನ್ಮ ನೀಡೋದ್ರಲ್ಲಿ ತಂದೆ ಪಾತ್ರ ಎಷ್ಟಿರುತ್ತೋ ತಾಯಿ ಪಾತ್ರ ಕೂಡ ಅಷ್ಟೇ ಇರುತ್ತೆ. ಇನ್ಮೇಲಿಂದ ತಿನ್ನೋದ್ರಲ್ಲಿ ಕುಡಿಯೋದ್ರಲ್ಲಿ ಕೂಡ ನಿನಗೆ ಅಬ್ಜೆಕ್ಷನ್ ಹೇಳಲ್ಲ. ನೀನು ಇಷ್ಟ ಬಂದಾಗ ಮಾಡ್ಕೊ. ನಿನಗಿಲ್ಲಿ ಇರಬೇಕನ್ನಿಸ್ತೋ ಅಲ್ಲಿ ಇರ್ಕೋ ಹೋಗು. ಇನ್ನು ಏನು ತಿನ್ಬೇಕನ್ಸುತ್ತೋ ಅದೇ ತಿನ್ನು ಅಂತ ಹೊರಟೋದ. ತಿಂದೆ ಲಂಚ್ ಕ್ಯಾರಿಯರನ್ನು ಬುಟ್ಟಿಯಲ್ಲಿ ಹೊಂದಿಸ್ತಿದ್ದ ಲಹರಿ ನೋಡ್ತಿದ್ದ ತಾರಕ್ ಹಿಡಿ ಬಿಗಿದು ದವಡೆ ಕಂಠಗಳು ಕರಗ್ತಿವೆ. ಇಷ್ಟು ಹೇಳಿದ್ರವಳು ಬದಲಾಗಿಲ್ಲ ಅಂದ್ಕೊಳ್ತಿದ್ದ ಅವನು. ಹಾಗೆ ಇನ್ನೊಂದು ಕ್ಷಣ ಇದ್ದಿದ್ರೆ ಏನಾಗ್ತೋ ಅಂತ ಅವಳು ನೇರವಾಗಿ ರೂಮ್ನಿಂದ ಹೊರಗೆ ಬಂದು ತನ್ನ ಕ್ಯಾಬಿನಿಗೆ ಬರೋದನ್ನು ನೋಡ್ತಿದ್ದ. ಅವನ ಮೂದಿಡಿದ ಹುಬ್ಬುಗಳು ದೂರ ಸರಿದವು, ತುಟಿಗಳು ಸಣ್ಣದಾಗಿ ಅರಳಿದ್ವು. ಅವಳು ಬರೋ ಮುನ್ನವೇ ಡೋರ್ಸ್ ಅನ್ಲಾಕ್ ಆದವು. ಡೋರ್ ತೆರೆದು ಸರಾಸರಿ ಒಳಗಡೆ ಬಂದ ಲಹರಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಅವನು ಹೇಳದೆ ಪ್ಲೇಟ್ಸ್ ತೆಗೆದು ಇಬ್ಬರಿಗೂ ಊಟ ಬಡಿಸಿದ್ಲು. ತಾನು ಬರ್ತಿರೋದು ಕಸ್ತೂರಿ ಅವ್ರಿಗೆ ತಿಳಿದಿತ್ತೇನೋ. ಅವಳಿಗಾಗಿ ಸಪ್ರೇಟಾಗಿ, ಮಗನಿಗಾಗಿ ಸಪ್ರೇಟಾಗಿ ಫುಡ್ ಇಟ್ಟು ಕಳಿಸಿದ್ರು. ಅವ್ರ ಮನಸ್ಸಿನಲ್ಲಿ ಕೃತಜ್ಞತೆಗಳನ್ನ ಹೇಳ್ಕೊಂಡು ಅವನಿಗೆ ಬಡಿಸಿ ಗ್ಲಾಸ್ನಲ್ಲಿ ವಾಟರ್ ಫಿಲ್ ಮಾಡಿ ಕೂತು ತನ್ನ ಪಾಡಿಗೆ ತಾನು ತಿಂತಿದ್ದಾಳೆ. ತಾರ ಕೂಡ ಇದ್ದು ಹ್ಯಾಂಡ್ ವಾಶ್ ಮಾಡ್ಕೊಂಡು ಬಂದು ಸೈಲೆಂಟಾಗಿ ತಿಂತ ಹುಡುಗಿಯನ್ನು ಕಣ್ಣ ತಿರುಗಿಸ್ದೆ ನುಂಗು ಬಿಡುವಂತ ನೋಡ್ತಿದ್ದಾನೆ. ಅವಳು ನೋಡಲಿಲ್ಲ, ಮಾತಾಡಲಿಲ್ಲ, ಸೈಲೆಂಟಾಗಿ ತಿಂದು ಬಾಕ್ಸ್ ಯಥಾ ಪ್ರಕಾರ ಇಟ್ಟು ಹೊಟ್ಟೋದ್ಲು. ಈವ್ನಿಂಗ್ವರೆಗೂ ಮಧ್ಯದಲ್ಲಿ ಬಂದು ಜ್ಯೂಸ್ ಫ್ರೂಟ್ ಸಲಾಡ್ ತಿಂದು ನೈಟ್ವರೆಗೂ ವರ್ಕ್ ಮಾಡಿ ಆಫೀಸ್ ಟೈಮ್ ಮುಗಿಯೋದ್ರಿಂದ ಹೊರಗಡೆ ಬಂದು ಲಹರಿ ತಾರಕ್ಕಿನ್ನೂ ಬರದೇ ಇದ್ದರಿಂದ ವೆಯ್ಟ್ ಮಾಡ್ತಿದ್ದಾಳೆ. ವರ್ಕ್ ಇದ್ದರೂ ಅವಳು ತನಗಾಗಿ ವೆಯ್ಟ್ ಮಾಡ್ತಿದ್ದಾಳೆ ಅಂತ ಸಿಸ್ಟಮ್ ಶಟ್ ಡೌನ್ ಮಾಡಿ ಹೊರಗಡೆ ಬಂದ. ಅವಳನ್ನ ನೋಡ್ತಾ ಮುಂದಕ್ಕೆ ಹೋಗ್ತಿದ್ರೆ ಮಾತಾಡದೆ ಹಿಂದೆ ಹೋದ್ಲು. ಕೆಳಗೆ ಬಂದು ಕಾರ್ ಹತ್ತಿದ ತಾರಕ್ ಪಕ್ಕದಲ್ಲಿ ಕೂತ್ಲು. ಮನೆಗೆ ಬರೋವರೆಗೂ ಒಬ್ರಿಗೊಬ್ಬರು ನೋಡ್ಕೊಳ್ಳಿಲ್ಲ. ಅವಳು ವಿಂಡೋದಿಂದ ಹೊರಗಡೆ ನೋಡ್ತಿದ್ರೆ ಅವನ ದೃಷ್ಟಿ ರೋಡ್ ಮೇಲಿತ್ತು. ಫೋರ್ಟಿಕೋದಲ್ಲಿ ಕಾರ್ ನಿಲ್ಲಿಸಿ ಒಳಗಡೆ ಹೋದ ತಾರಕ್ ಹಿಂದೆನೇ ಹೋದ್ಲು ಲಹರಿ. ಕೆಲಸದವ್ರಿಗೇನೋ ಹೇಳಿ ಕಿಚನ್ನಿಂದ ಹೊರಗಡೆ ಬರ್ತಿದ್ದ ಕಸ್ತೂರಿ ಅವರು ಹೊಸ್ತಿಲ ಹತ್ರ ಬಂದು ಲಹರಿಯನ್ನು ನೋಡಿ ಬೆಚ್ಚಿ ಬಿದ್ದು, ಹುಡುಗಿ ಅಲ್ಲೇ ಇರು, ಬರಬೇಡ ಅಂದರು. 2 ನಿಮಿಷದಲ್ಲಿ ನೀರು ತನ್ನ ದೃಷ್ಟಿ ತೆಗೆದು ಇವಾಗ ಬಾ ಅಂದರು. ಕಣ್ಣುಗಳಲ್ಲಿ ನೀರು ತಿರುಗ್ತಿದ್ರೆ ಬರ್ತಿದ್ದಂತೆ ಅವಳನ್ನ
ಹಪ್ಕೊಂಡ್ಲು ಲಹರಿ. ಅತ್ತೆಮ್ಮ ನಿಮ್ಮನ್ನು ಬೇಜಾರು ಮಾಡಿದೆ ಅಲ್ವೋ ಒಟ್ಟು ಹೋಗಿ ಅಂತ. ಅಮ್ಮನ ಮನೆಗೆ ಹೋದರೆ ನಾನು ಬೇಜಾರು ಮಾಡಿದಾಗ ನನಗೆ ಅಮ್ಮನ ಮನೆಗೆ ಹೋಗ್ಬೇಕಂತಿರುತ್ತೆ. ಆದರೆ ಏನು ಮಾಡೋಣ, ಅವರಿಲ್ಲ, ನಾನು ಹೋಗೋಕ್ಕಾಗಲ್ಲ ಅಲ್ವಾ ಅಂತ ಅವ್ರು ಅಂತಿದ್ರೆ, ಏನಮ್ಮ ನೀನು ಕೂಡ ನಿಮ್ಮ ತವ್ರ ಮನೆಗೆ ಹೋಗ್ತೀಯಾ ಅಂತ ಬಂದರು ವಾಸುದೇವ್. ಅವರಿದ್ದಿದ್ರೆ ಖಂಡಿತವಾಗಿ ಹೋಗ್ತಿದ್ದೆ. ನಿಮ್ಗೆ ಈ ಮಧ್ಯೆ ನಾನು ವ್ಯಾಲ್ಯೂ ತಿಳಿತಾನೇ ಇಲ್ಲ ಅನ್ಕೊತೀನಿ. ಹೆಂಡ್ತಿ 4 ದಿನ ತವ್ರ ಮನೆಗೆ ಹೋದರೆ ಆ ಗಂಡಸ್ರಿಗೆ ತಿಳಿಯುತ್ತೆ ಅನ್ಕೋತೀನಿ ಅಂದರು. ಮಗ ಕನಿಷ್ಠ ಪಕ್ಷ ಲಹರಿಗಾಗಿ ಮನೆ ಕೂಡ ಹೋಗಿಲ್ಲ ಅಂತ ತಿಳಿದು ಅದನ್ನೇನು ಕೇರ್ ಮಾಡ್ದಾಗ ತಂದೆ ಜೊತೆ ಬಿಸ್ನೆಸ್ ವಿಷಯಗಳು ಮಾತಾಡಿ ಫ್ರೆಶ್ ಆಗೋ ಕೋಟ ಹೋದ ತಾರಕ್. ಅವ್ರು ನನ್ನ ಜೊತೆ ಕನಿಷ್ಠ ಪಕ್ಷ ಮಾತಾಡೋದು ಇಲ್ಲ, ಮಾತಾಡಲಿಲ್ಲ ಅತ್ತೆಮ್ಮ ಅಂತ ಮೂತಿ ಉಪ್ಸಿದ್ಲು. ಅವ್ನು ಮಾತಾಡ್ತಿದ್ರೆ ನೀನು ಮಾತಾಡೋವರೆಗೂ ಕಾಡಿ ಬೇಡಿ ತಿಂದುಬಿಡು, ಬೇಕಿದ್ರೆ ಎನರ್ಜಿಗಾಗಿ ಡ್ರಿಂಕ್ ಕೊಡ್ತೀನಿ ಅಂತ ಆ್ಯಪಲ್ ಜ್ಯೂಸ್ ತಂದು ಲಹರಿ ಕೊಟ್ಟು ಕಸ್ತೂರಿ ಸೊಸೆ ಕೆನ್ನೆ ಸವರಿದ್ರು. ಲಹರಿ ಓದ್ಲು ತಾರಕ್ಕೋಸ್ಕರ. ಏನಮ್ಮ ತವ್ರ ಮನೆಗೆ ಹೋಗ್ತೀಯಾ ಅಂದೆ ಅಂದರು ವಾಸುದೇವ್ ಅವರು. ತಂಗಿ ಬರ್ತೀನಿ ಅಂದರೆ ಮನೆ ಕರ್ಕೊಂಡು ಹೋಗ್ತೀನಿ, ಬಾವ ಕಳಿಸ್ತೀಯಾ ಅಂತ ಬಂದರು ಭಾಸ್ಕರ್ ಅವರು. ಇವಾಗ ಹೇಳಿ ಕಳಿಸ್ತೀರಾ ಕಳಿಸಲ್ವಾ ಅಂತ ಕಣ್ಣು ಹಾರಿಸಿದ್ಲು ಕಸ್ತೂರಿ. ನಿಮ್ಮ ತಂಗಿ ಇಲ್ದಿದ್ರೆ ಈ ಮನೇಲಿ ಒಂದು ಕ್ಷಣವೂ ನಾನು ಇರಲಾರೆ ಬಾವ, ಮನೆಗೆ ದೀಪ ಅಂತ ದೊಡ್ಡವ್ರು ಹೇಳೋದು ಮಾತು ಅಕ್ಷರ ಸಹ 100ಕ್ಕೆ 100 ಸತ್ಯ. ಅವರಿದ್ರೇ ಮನೆಯಲ್ಲಿ ಕಳೆ ಗದ್ದಲ, ಇಲ್ಲಾಂದ್ರೆ ಹೊರಗಡೆ ಇರೋ ಸ್ಮಶಾನಕ್ಕೂ ಮನೆಗೂ ದೊಡ್ಡ ವ್ಯತ್ಯಾಸ ಇರಲ್ಲ ಅಂತ ಹೇಳ್ತಿದ್ರೆ ಗಂಡನ ಹೊಗಳಿಕೆ ಮಾತಿನಲ್ಲಿರೋ ಪ್ರೀತಿಗೆ ಕಸ್ತೂರಿ ಅವ್ರ ಕಣ್ಣು ಮಿಂಚಿದ್ವು. ಅವ್ರಿಷ್ಟಕ್ಕೂ ಹುಡುಗಿಯಾಗಿ ಹೋಗಿ ಹೀಗೆ ಬರೋದ್ರ ಹಿಂದಿನ ಕಾರಣ ಅಂತ ಕೇಳಿದ್ರು ವಾಸು. ಏನಿದೆ ಅಣ್ಣಯ್ಯ, ನೀವೆಲ್ಲ ಮುದ್ದು ಮಾಡ್ತಿದ್ದೀರಿ ಅಲ್ವಾ, ಅದಕ್ಕೆ ನಾಟಕ ಮಾಡ್ತಿದ್ದಾಳೆ ಅಂದರು ನಿರ್ಮಲ. ಅಮ್ಮ ಮೇಲಿಂದ ಅರ್ಚಿದ್ಲು ಲಹರಿ. ನಿನ್ನ ಅರ್ಚೋದಕ್ಕೆಲ್ಲ ನಾನು ಎದುರಲ್ಲ ಅನ್ನೋ ಹಾಗೆ ಕೊಟ್ಟರು ಅವರು. ಎಲ್ಲರೂ ನನಗೆ ಸಿಕ್ಕರು ಅಂತ ತಲೆ ಚೆಚ್ಕೊಂಡು ವಾಟರ್ ಸೌಂಡ್ ನಿಲ್ಲೋದ್ರಿಂದ ಪತಿ ಬರುವಿಕೆಗೆ ಕಾಯ್ತಾ ನಿಂತಲು ಪಾಪ. ಟವಲ್ನಲ್ಲಿ ಜುಟ್ಟಿನಿಂದ ಹರಿತಿದ್ದ ನೀರನ್ನು ಒರೆಸ್ಕೊಳ್ತಾ ಬಂದ ಅವನು ಪಾಪ ಕಣ್ಣು ಮುಚ್ಕೊಂಡ. ಕತೆ ಮುಂದುವರಿಯುತ್ತೆ. ಹೆಚ್ಚಿನದಕ್ಕಾಗಿ ಮೆಂಬರ್ಶಿಪ್ ತಗೊಳ್ಳಿ.